Good morning to all. Welcome to Karnataka LMS e-content. I am Nagavani, Assistant Professor of English, the Department of Collegiate and Technical Education. In today's class, I am going to explain Chapter 7 from Book 5 of the novel The Return of the Native, written by Thomas Hardy. This novel has been prescribed by the University of Mysore to the Secondary BA Optional English CBCS course for semester 2020-21. The title of the paper is Victorian Fiction. Chapter 7. The night of the 6th of November. Having resolved on flight, Eustacia seems anxious at times that something should happen to thwart her own intention. Now Eustacia also waited for the letter from Klim. She hasn't received any letter, so she has decided to go away from Egdon Heath. And though she has resolved, she is so anxious that let something thwart her own intention. ಏನಾದರೂ ಆಗಿ ನಾನು ಹೋಗೋದನ್ನು ತಪ್ಪಿಸಬಾರ್ದ ಅಂತ ಅವಳು ಅಂದ್ಕೊಳ್ತಾಳೆ. The only possible event that can prevent her from this is the appearance of Klim. ಈಗ ಅವಳು ಹೋಗೋದ್ರಿಂದ ಅವಳನ್ನು ತಡೆಗಟ್ಟಬಹುದಾದ ಒಂದೇ ಒಂದು ಘಟನೆ ಅವಳ ನಿರೀಕ್ಷೆ ಅಂದರೆ ದ ಅಪಿಯರೆನ್ಸ್ ಆಫ್ ಕ್ಲಿಮ್ ಬರಬೇಕಷ್ಟೆ. ದ ಗ್ಲೋರಿ ಆಫ್ ಕ್ಲಿಮ್ ಆಸ್ ಎ ಲವರ್ ಈಸ್ ಡಿಪಾರ್ಟೆಡ್ ನೌ. ಶಿ ಹ್ಯಾಡ್ ಗ್ಲೋರಿಫೈಡ್ ಕ್ಲಿಮ್ ಆಸ್ ಎ ಲವರ್. ಶಿ ಯೂಸ್ ಟು ಲವ್ ಹಿಮ್ ದಟ್ ಮಚ್. And but that glory of love is departed now. Yet some good simple quality of his throb, the hope that he will again present himself before her. But though that glorious love is absent, but she has hope in the simple goodness of his quality of his throb. She had hope in the quality of his goodness, simple quality of his goodness. And she hopes that he will come and again present himself before her. But she calmly considered it is not likely that such a severance as now existed will never close up. She would have to leave on as painful object, isolated and out of place. She calmly considered it is not likely that such a severance as now existed will never close up. ಅವರ ಮಧ್ಯೆ ಇರ್ತಕ್ಕಂಥ ಆ ಒಂದು ಸಿವೆರೆನ್ಸ್, ಆ ಸೆಪ್ರೇಷನ್ ಇದೆಯಲ್ಲ, ತೀವ್ರವಾದ ಒಂದು ಪ್ರತ್ಯೇಕತೆ, ದಟ್ ಕ್ಯಾನ್ ನೆವರ್ ಬಿ ಕವರ್ ಅಪ್. ಆ್ಯಂಡ್ ಶಿ ಹ್ಯಾವ್ ಟು ಲೀವ್ ದೇರ್ ಆನ್ ದ ಎಗ್ದನ್ ಹೀತ್ ಆ್ಯಸ್ ಎ ಪೇನ್ಫುಲ್ ಆಬ್ಜೆಕ್ಟ್. ಮುಂಚೆ ಎಂದಿಗಿಂತ ಪೇನ್ಫುಲ್ ಆಗಿ, ನೋವಿನಿಂದ, ಐಸೋಲೇಟೆಡ್, ಪ್ರತ್ಯೇಕವಾಗಿ, ಒಂಟಿಯಾಗಿ, ಆ್ಯಂಡ್ ಔಟ್ ಆಫ್ ಪ್ಲೇಸ್, ಆ ಜಾಗಕ್ಕೆ ಸಂಬಂಧನೇ ಪಡೆದೇ ಹೇಳ್ತಾರೆ ಮತ್ತೆ ತನ್ನ ಜೀವನ ಮುಂದುವರಿಸಬೇಕು. ದಿಸ್ ಇಸ್ ಅನ್ಬೇರಬಲ್ ಟು ಹರ್. ಶಿ ಹ್ಯಾಡ್ ಯೂಸ್ ಟು ಥಿಂಕ್ ಆಫ್ ದ ಹೀತ್ ಅಲೋನ್ ಆಸ್ ಅನ್ ಅನ್ಕಂಜೀನಿಯಲ್ ಸ್ಪಾಟ್ ಟು ಬಿ ಇನ್. ಆ ಹೀತ್ ಕಂಡ್ರೆ ಮೊದಲಿಂದ ಆಗಲ್ಲ. ಇಟ್ಸ್ ಅನ್ ಅನ್ಕಂಜೀನಿಯಲ್ ಸ್ಪಾಟ್ ಟು ಹರ್ ಟು ಲೀವ್ ಇನ್. ಅವಳಿಗೆ ಹೊಂದಿಕೆ ಆಗದೇ ಇರ್ತಕ್ಕಂಥ ಒಂದು ಜಾಗ ಹೀತ್. ಅದು ವೆರಿ ಅನ್ಕಂಫರ್ಟೇಬಲ್ ಪ್ಲೇಸ್ ಫಾರ್ ಹರ್ ಟು ಲೀವ್ ದೇರ್. ಶಿ ಫೀಲ್ಸ್ ಇಟ್ ನೌ ಆಫ್ ದ ಹೋಲ್ ವರ್ಲ್ಡ್. ಅರ್ಲಿಯರ್ the heath was the only one uncongenial place to her. But now the whole world seems to be an uncongenial place to live for her. ಮುಂಚೆ ಹೀತ್ ಮಾತ್ರ ಅನ್ಕಂಜಿನಿಯಲ್ ಅನಿಸ್ತಿತ್ತು, ಈಗ ಇಡೀ ಪ್ರಪಂಚನೇ ಅನ್ಕಂಜಿನಿಯಲ್ ಅನಿಸ್ತಾ ಇದೆ. ಅದಕ್ಕೆ ಅವಳು ಸಾಯಕ್ಕೆ ಹೋಗಿದ್ದಿದ್ದು. Towards the evening of the 6th of November, Eustacia's determination to go away again revives. ಮತ್ತೆ ಹೋಗಬೇಕು ಅನ್ನೋ ಆಸೆ ಅವಳಿಗೆ ಎಷ್ಟು ಅಷ್ಟು 6th ಇಟ್ ಈಸ್ ರಿವೈವ್ಡ್. ಅಬೌಟ್ 4 o'clock ಶಿ ಪ್ಯಾಕ್ಸ್ ಅಪ್ ದ ಫ್ಯೂ ಆರ್ಟಿಕಲ್ಸ್ ಇನ್ ಎ ಸ್ಮಾಲ್ ಬಂಡಲ್. 4 ಗಂಟೆ ಅಷ್ಟೊತ್ತಿಗೆ ಸಣ್ಣ ಬಂಡಲಲ್ಲಿ ಅವಳಿಗೆ ಬೇಕಾಗಿರೋ ಎಲ್ಲ ಆರ್ಟಿಕಲ್ಸ್ನ ಪ್ಯಾಕಪ್ ಮಾಡ್ಕೋತಾಳೆ. ಶಿ ಕೆನ್ ನಾಟ್ ರೆಸ್ಟ್ ಇಂಡೋರ್ಸ್ ಆ್ಯಂಡ್ ವ್ಯಾಂಡರ್ಸ್ ಟು ಆ್ಯಂಡ್ ಫ್ರೋ ಆನ್ ದ ಹಿಲ್ ಆ್ಯಂಡ್ ಪಾಸಸ್ ಬೈ ಸೂಸನ್ ಆ್ಯಂಡ್ ಸಚ್ ಕಾಟೇಜ್. ಸುಮ್ಮನೆ ಇರೋಕ್ಕಾಗಲ್ಲ ಮನೆಯೊಳಗಡೆ. ಶಿ ಈಸ್ ಸೋ ಆ್ಯಂಕ್ಷಿಯಸ್, ಸೊ ಶಿ ವಾಂಡರ್ಸ್ ಆನ್ ದ ಹಿಲ್ ಟು ಆ್ಯಂಡ್ ಫ್ರೋ ಆ್ಯಂಡ್ ದೆನ್ ಶಿ ಪಾಸಸ್ ಬೈ ನನ್ ಸಚ್ ಕಾಟೇಜ್. As she crosses the fire beam, she appears for an instant distinct as a figure in, I quote and unquote, a phantasmagoria. ಅವ್ರ ಮನೆ ಮುಂದೆ ಅವ್ರು ಒಳ್ಳೆಯಲ್ಲಿ ಬೆಂಕಿ ಹಚ್ಚಿದ್ದಾಳೆ, ಒಲೆ ಉರಿತಾ ಇದೆ, ಅವ್ರ ಮಗು ಮಲಗಿದ್ದಾನೆ, ಅವ್ನು ಹುಷಾ ತಪ್ಪಿಟ್ಟಿದ್ದಾನೆ. ಅವರ ಮಿಸಸ್ ಎಬ್ರೇಟ್ ಸತ್ತೋದಾದ್ಮೇಲೆ ಅವ್ರ ಮನೆ ಮುಂದೆ ಅವಳು ಹೋಗ್ತಾಳೆ. ಅವಳು ಹೋದರೆ ಹೆಂಗೆ ಅನಿಸುತ್ತೆ ಅಂದರೆ, ಕಾರ್ಡಿ ಹೇಳ್ತಾರೆ,
ಎ ಫಿಗರ್ ಇನ್ ಎ ಫ್ಯಾಂಟಾಸ್ಮಗರಿಯಾ ಥರ ಕಾಣಿಸ್ತಾಳೆ. ಎ ಕ್ರಿಯೇಚರ್ ಆಫ್ ಲೈಟ್ ಸರೌಂಡೆಡ್ ಬೈ ಅನ್ ಏರಿಯಾ ಆಫ್ ಡಾರ್ಕ್ನೆಸ್. ದ ಮೊಮೆಂಟ್ ಪಾಸಸ್ ಆ್ಯಂಡ್ ಶಿ ಈಸ್ ಅಬ್ಸರ್ವ್ಡ್ ಇನ್ ನೈಟ್ ಅಗೇನ್. ಆ ಕತ್ತಲ್ಲಿ ಫಳಾರಣೆ ಬೆಳಗಿದ ಮಿಂಚಿನಂತೆ ಹೀಗೆ ಬಂದು ಹಂಗೆ ಹೊಟ್ಟೋಗ್ತಾಳೆ. ಅವಳು ಹೋದ್ಮೇಲೆ ಮತ್ತೆ ಅಲ್ಲಿ ಕತ್ತಲು ಆವರಿಸ್ಬಿಡ್ತು. Susan and such who is preparing a posset for a little boy who is seriously unwell watches her. ಅವಳ ಮಗನಿಗೆ she was preparing posset, he is little ill. So she watches her. At 8 o'clock she kindles a long stemmed bow and waves in the air above her head exactly in the direction of Kaituman. At 8 o'clock she returns home and at 8 o'clock she kindles a long stemmed bow. ಒಂದು ಉದ್ದನೆಯ ಕೊಂಬೆನ ತೆಗೆದುಕೊಂಡು ಮರದ ಕೊಂಬೆನ ಅದನ್ನು ಬೆಂಕಿ ಹಚ್ಚಿ ಶಿ ವೇವ್ಸ್ ಇನ್ ದ ಡೈರೆಕ್ಷನ್ ಇನ್ ದ ಏರ್ ಎಬೋ ಹರ್ ಹೆಡ್. ಕಿಟಕಿಯಿಂದ ಅವಳ ತಲೆಯ ಮೇಲೆ ದೂರದಲ್ಲಿ ಕಾಣುವಂಥ ಡೈರೆಕ್ಷನ್ ಕಡೆಗೆ ಅವಳು ವೇವ್ ಮಾಡ್ತಾಳೆ. ಕ್ವೈಟ್ ವುಮನ್ ಇನ್ ಕಡೆಗೆ ವೇವ್ ಮಾಡ್ತಾಳೆ. ದ ಸಿಗ್ನಲ್ ಈಸ್ ರಿಟರ್ನ್ ಬೈ ವೈಲ್ಡ್ ಡಿವ್. ಆ ಕಡೆಯಿಂದ ವೈಲ್ಡ್ ಡಿವ್ ಸಿಗ್ನಲ್ ಕೊಡ್ತಾನೆ. ಶಿ ಈಸ್ ಗ್ರಾಟಿಫೈಡ್ ಬೈ ದ ಪ್ರಾಂಪ್ಟ್ನೆಸ್ ವಿಚ್ ಹ್ಯಾಸ್ ಪ್ರೂವ್ಡ್ ಹೌ ಸ್ಟ್ರಿಕ್ಟ್ಲಿ ಹಿ ಹ್ಯಾಸ್ ಹೆಲ್ಡ್ ಹಿಸ್ ವರ್ಡ್ಸ್. ಖುಷಿ ಆಯ್ತು ಅವಳಿಗೆ, ಎಷ್ಟು ಪ್ರಾಂಪ್ಟ್ ಇದ್ದಾನೆ ಆ್ಯಂಡ್ ಹೌ ಸ್ಟ್ರಿಕ್ಟ್ಲಿ ಹಿ ಹ್ಯಾಸ್ ಹೆಲ್ಡ್ ಹಿಸ್ ವರ್ಡ್ಸ್. ಎಷ್ಟು ಮಾತಿಗೆ ಬದ್ಧನಾಗಿದ್ದಾನೆ ಅವನು. 4 hours after the present time, that is at midnight, he is to be ready to drive her to Budmouth as pre-arranged. 4 ಗಂಟೆ ಆಯಿತು, ಇನ್ನು 4 ಗಂಟೆ ಉಳ್ಕೊಂಡಿದೆ ಇಲ್ಲಿಂದ ಆಚೆಗೆ. 8 ಗಂಟೆ 12 ಗಂಟೆಗೆ ಅವರು ಪ್ರಯಾಣ ಹೊರಡೋದಂತ ತೀರ್ಮಾನ ಮಾಡಿರೋದು. ಸೊ she returns home, retires early and sits in her bedroom waiting for the time to go by. 4 ಗಂಟೆ ಕಳಿಬೇಕು. ಬೆಡ್ರೂಮ್ಗೆ ಹೋಗ್ತಾಳೆ, ಅಲ್ಲೇ ಕುತ್ಕೊಂಡು ಕಳೀತಾಳೆ. ಅಟ್ ಅಬೌಟ್ 10 o'clock ಫೇರ್ವೇ ಬ್ರಿಂಗ್ಸ್ ಕ್ಲಿಮ್ಸ್ ಲೆಟರ್. 10 ಗಂಟೆಗೆ ಲೈಟೆಲ್ಲ ಆಫ್ ಮಾಡ್ತಾಳೆ, ಊಟ ಮಾಡಲ್ಲ. 10 ಗಂಟೆಗೆ ಫೇರ್ವೇ ಲೆಟ್ರ್ ತರ್ತಾನೆ. ಬೆಳಗ್ಗೆನೇ ಕೊಟ್ಟು ಕಳಿಸಿದ್ದಾನೆ ಕ್ಲಿಮ್. ಆದರೆ ಅವನು ಎಲ್ಲೆಲ್ಲೋ ಕೆಲಸಕ್ಕಿದ ಮೇಲೆ ಹೋಗಿ ಇದನ್ನೇ ಹೇಳಿದ ಕೋಇನ್ಸಿಡೆನ್ಸಸ್ ಅಂತ. ಹಾರ್ಡಿ ಕಾದಂಬರಿಗಳು ಯಾವಾಗಲೂ ಆಗುತ್ತೆ. ಆ ಪಾತ್ರಕ್ಕೆ ಲೆಟ್ರು ತಲುಪಬೇಕಾಗಿರೋ ತಲುಪೋದೇ ಇಲ್ಲ ಕಾರ್ಪೆಟ್ ಕೆಳಗಡೆ ಇಟ್ಬಿಡ್ತಾರೆ. ಅವ್ರು ಅವತ್ತು ಕಾರ್ಪೆಟ್ ಎತ್ತಿ ನೋಡೋದೇ ಇಲ್ಲ ದಿಂಬು ಕೆಳಗೆ ಏನೋ ಇಟ್ಟಿರ್ತಾರೆ, ಅವತ್ತು ದಿಂಬು ಆ ರೂಮ್ಗೆ ಹೋಗೋದೇ ಇಲ್ಲ ಅವ್ರು ಇದೇ ಮಾಡೋಕ್ಕೆ. ಈ ಥರ ಫೇರ್ವೇ ಕೈಲಿ ಕಳಿಸಿರ್ತಾರೆ ಬೆಳಗ್ಗೆನೇ ಕೊಡು ಅಂತ. ಆದರೆ ಅವನು ಎಲ್ಲೋ ಹೋಗ್ಬಿಟ್ಟಿದ್ದಂತೆ, ಮರ್ತ್ಬಿಟ್ಟಿದ್ದಂತೆ. ಈಗ ಮನೇಲಿ ಮಲ್ಕೊಡುವಾಗ ಕೋಟ್ ತೆಗೆದು ನೋಡೋದಂತೆ, ಆ ಕೋಟಲ್ಲಿ ಇತ್ತಂತೆ, ತೊಗೊಂಬಂದಂತೆ. ಅವ್ರ ತಾತಂಗೆ ಕೊಡ್ತಾನೆ. ಕ್ಯಾಪ್ಟನ್ ವೈಟ್ ಡಿಸೈಡ್ಸ್ ಟು ಡೆಲಿವರ್ ಗಿವ್ ಇಟ್ ಇಷ್ಟೇಷೆ ಅಟ್ ಒನ್ಸ್. ಅವ್ರು ಅನ್ಕೋತಾರೆ ಇಷ್ಟೇಷೆ ಈಗಲೇ ಕೊಡಬೇಕು. ಯಾಕೆ ಕ್ಲಿಮ್ದು ನೋಡಿ ಹಳಬ್ರು ಅಂತ ಅದಕ್ಕೆ ಹೇಳೋದು ಅನುಭವ ಅವ್ರಿಗೆ. ತಕ್ಷಣ ಅವ್ರು ತೊಗೊಂಡೋಗ್ತಾರೆ. ಹಿ ಗೋಸ್ ಅಪ್ಸ್ಟೇರ್ಸ್ ಆ್ಯಂಡ್ ಲುಕ್ಸ್ ಇನ್ ಅಟ್ ದ ಕೀ ಹೋಲ್. ತಕ್ಷಣ ಹೋಗಲ್ಲ ಅವರು ಒಳಗಡೆಗೆ, ಅವ್ರು ಕೀ ಹೋಲಲ್ಲಿ ನೋಡ್ತಾರೆ. ಯಾಕೆ ಲೈಟ್ ಆನ್ ಆಗಿಲ್ಲ. ಅವಳು ಏನು ಮಾಡ್ತಿದ್ದಾಳೆ, ಹೋಗ್ಬೋದಾ ನಾನು ಇವಾಗ, ಮಲಗಿದ್ದಾಳೆ. ನೋಡ್ರಿ ಎಷ್ಟು ಸೆನ್ಸ್ ಇದೆ, ಕಾಮನ್ ಸೆನ್ಸ್ ಇದೆ, ಮ್ಯಾನರ್ಸ್ ಇದೆ ದೊಡ್ಡವರಿಗೆ. ಇವತ್ತಿನವ್ರಿಗಿಲ್ಲ ಅದು. ಏನು ಓದ್ತಾ ಇರಲಿ ಬರಿತಾ ಇರಲಿ ಧನ ನುಗ್ದಂಗೆ ಬಿಡೋದು. ಏನೋ ಬರಿತಿದ್ದಾರೆ ವೆಯ್ಟ್ ಮಾಡೋಣ ಅವ್ರು ನಮ್ಮ ಕಡೆ ನೋಡೋರ್ಗನ್ನಲ್ಲ, ಮಾತೇ ಆಡ್ಬಿಡೋದು ಜೋರಾಗಿ ಕಿರಿಸ್ಬಿಟ್ಟು. ಎಂಥ ಅನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಇಲ್ ಮ್ಯಾನರ್ಡ್, ಇಲ್ ಕಲ್ಚರ್ಡ್ ಪೀಪಲ್ ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ. ಇರೋದನ್ನು ನಾನು ಹೇಳ್ತಾ ಇದ್ದೀನಿ, ವಾಸ್ತವ ಹೇಳ್ತಾ ಇದ್ದೀನಿ. ದಿಸ್ ಆರ್ ಆಲ್ ಮ್ಯಾನರ್. ಎಜುಕೇಷನ್ ಅಂದರೆ ಬರೀ ಪುಸ್ತಕ ಓದೋದು, ಎಕ್ಸಾಮ್ ಬರೆಯೋದು, ಮಾರ್ಕ್ಸ್ ಕಲಿಯೋದಲ್ಲ. ಇನ್ನೊಬ್ಬ ವ್ಯಕ್ತಿಯನ್ನು ಗೌರವಿಸಿ ಅವ್ರು ನಮ್ಮ ಗೌರವನ ಉಳಿಸ್ಕೊಂಡು, ಅವರ ಘನತೆ ಗೌರವನ ಉಳಿಸ್ಕೊಂಡು ಬದುಕೋದು, ಯಾರಿಗೂ ತೊಂದರೆ ಕೊಡೋದು. ಲಿಬರ್ಟಿ ಅಂತಂದರೆ ನನ್ನ ಇಷ್ಟ, ನಾನು ಹೆಂಗೆ ಬೇಕಾದ್ರೂ ಮಾತಾಡ್ತೀನಿ, ನನ್ನ ಇಷ್ಟ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಲಿಬರ್ಟಿ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ, ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಲಿಬರ್ಟಿ, ವಿ ಹ್ಯಾವ್ ಲಿಬರ್ಟಿ ಟು ಮೇಕ್ ಪ್ರಾಪರ್ಟಿ. ಎಷ್ಟು ಬೇಕಾದ್ರೂ ಪ್ರಾಪರ್ಟಿ ಮಾಡ್ಬೋದು ನ್ಯಾಯವಾದ ದಾರಿನಲ್ಲಿ. ವಿ ಹ್ಯಾವ್ ಲಿಬರ್ಟಿ ವಿ ಶುಡ್ ಹ್ಯಾವ್ ಲಿಬರ್ಟಿ ಟು ಚೂಸ್ ಅವರ್ ಪ್ರೊಫೆಷನ್. ಇವ್ರು ಹೇಳೋದು ಅಂಬೇಡ್ಕರ್ ಅವರು, ಅದು ನಮಗಿಲ್ಲ. ಲಿಬರ್ಟಿ ಟು ಚೂಸ್ ಅವರ್ ಪ್ರೊಫೆಷನ್. ಅರೆ we have liberty to walk, we have liberty to lead our life as we like, but we have no liberty to disturb others. ಬೇರೆಯವರಿಗೆ ನಮಗೆ ಸ್ವತಂತ್ರ ಇದೆ ಅಂತ ಅಂದ್ಬಿಟ್ಟು ಬೇರೆಯವರಿಗೆ ತೊಂದರೆ ಕೊಡುವ ಹಕ್ಕಿಲ್ಲ. ಲಿಬರ್ಟಿ ಮೀನ್ಸ್ ಲಿವಿಂಗ್ ಅವರ್ ಲೈಫ್ ರೆಸ್ಪೆಕ್ಟೇಬ್ಲಿ ಬೈ ಆನರಿಂಗ್ ಅದರ್ಸ್ ಲೈಫ್. ಬೇರೆಯವರಿಗೆ ತೊಂದರೆ ಕೊಡದೆ ಅವರ ಹಿತವನ್ನು ಗೌರವಿಸುತ್ತಾ ನಾವು ಗೌರವದೊಂದಿಗೆ ಬದುಕೋದು. ಸೊ ಇಲ್ಲಿ ಎಷ್ಟು ಮಂದಿ ಕೀ ಹೋಲಲ್ಲಿ ಇಣಕ್ಕೆ ನೋಡ್ತಾರೆ. And pulls up the blind before her and but finds no light in her room. Her room nalli illa, light illa. He decides not to disturb her and to deliver it to her in the next morning. ಎಂಥ ಮ್ಯಾನಸ್ ನೋಡಿ, ಮೊಮ್ಮಗಳಲ್ವಾ, ಬಾಗಿಲು ತಟ್ಬಿಟ್ಟು ಒಳಕ್ಕೆ ಲೈಟ್ ಹಾಕ್ಸ್ಬಿಟ್ಟು ಎಬ್ಬಿಸ್ಬಿಟ್ಟು ಹೋಗ್ಬೋದಾಗಿತ್ತು. ಆದರೆ ಅವ್ರು ಹಂಗೆ ಮಾಡಲ್ಲ. he does not like to disturb her and he decides to deliver the letter in the morning. ಅವ್ರು ಆ ಥರ ಮಾಡಿದ್ದಾದರೂ ಅವಳು ಉಳ್ಕೊಳ್ತಾ ಇದ್ಲೇನು. At 11 o'clock he goes to bed. He puts out his light at 11:30.
11 ಗಂಟೆಗೆ ಮಲ್ಕೊಳ್ತಾರೆ. ಸಾಮಾನ್ಯವಾಗಿ 11ವರೆಗೆ ಅವರು ಲೈಟ್ ಆಫ್ ಮಾಡ್ತಾರೆ. ಆ್ಯಂಡ್ ಬಿಫೋರ್ ಡೂಯಿಂಗ್ ದಟ್ ಆಸ್ ಇಟ್ ಈಸ್ ಇನ್ವೇರಿಯಬಲ್ ಕಸ್ಟಮ್ ಪುಲ್ಸ್ ಅಪ್ ದ ಬ್ಲೈಂಡ್ ಬಿಫೋರ್ ಗೆಟ್ಟಿಂಗ್ ಇನ್ ಟು ಬೆಡ್. ಮಲ್ಕೊಳ್ಳೋಕೆ ಮುಂಚೆ ಕಿಟಕಿ ಗಾಜನ್ನು ತೆಗಿತಾರೆ. ದಟ್ ಹಿ ಮೇ ಸಿ ವಿಚ್ ವೇ ದ ವಿಂಡ್ ಬ್ಲೋಸ್ ಆನ್ ಓಪನಿಂಗ್ ಇಸ್ ಐಸ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಕಣ್ ತೆರೆದಾಗ ಗಾಳಿ ಯಾವ ಕಡೆಗೆ ಬೀಸಿದೆ ಅಂತ ನೋಡಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಹಿಸ್ ಬೆಡ್ರೂಮ್ ವಿಂಡೋ ಕಮಾಂಡಿಂಗ್ ಎ ವ್ಯೂ ಆಫ್ ದ ಫ್ಲಾಗ್ ಸ್ಟಾಫ್ ಆ್ಯಂಡ್ ವೇನ್. ಅವನು ಬೆಡ್ರೂಮ್ ವಿಂಡೋ ಡೈರೆಕ್ಟಾಗಿ ಒಂದು ಫ್ಲಾಗ್ ಸ್ಟಾಫ್ಗೆ ಓಪನ್ ಆಗಿದೆ ಅದು. ಹಿ ಸೂನ್ ಸರ್ಪ್ರೈಸ್ ಟು ಅಬ್ಸರ್ವ್ ಎ ಲೈಟ್ ಬೀಯಿಂಗ್ ಫ್ಲಾಶ್ಡ್ ಆನ್ ದ ವೈಟ್ ಪೋಲ್ ಆಫ್ ದ ಸ್ಟಾಫ್. ಆ ಫ್ಲಾಗ್ ಸ್ಟಾಫ್ ಮೇಲೆ ಇದಕ್ಕಿದಾಗಿ ಒಂದು ಬೆಳಕು ಬೀಳುತ್ತೆ. ಈ ಓಪನ್ಸ್ ದ ವಿಂಡೋ ಸಾಫ್ಟ್ಲಿ ಆ್ಯಂಡ್ ಲುಕ್ಸ್ ಟು ದ ರೈಟ್ ಆ್ಯಂಡ್ ಲೆಫ್ಟ್. ಎಡಗಡೆ ಬಲಗಡೆ ನೋಡ್ತಾರೆ, ಆ ಲೈಟ್ ಇಲ್ಲಿಂದ ಬರ್ತಿದೆ ಅಂತ. ನೋಡಿದ್ರೆ ಇಸ್ಟೇಷಿಯಸ್ ಬೆಡ್ರೂಮ್ ಈಸ್ ಲೈಟೆಡ್ ಅಪ್. ಅವಳ ಬೆಡ್ರೂಮಲ್ಲಿ ಲೈಟ್ ಆನ್ ಆಗಿದೆ. ಇಟ್ ಈಸ್ ದ ಶೈನ್ ಫ್ರಮ್ ಹರ್ ವಿಂಡೋ. ಅವಳ ಕಿಟಕಿಯಿಂದ ಬರ್ತಾ ಇದೆ. ವಿಚ್ ಹ್ಯಾಸ್ ಲೈಟೆಡ್ ದ ಪೋಲ್. ಅಲ್ಲಿಂದ ಅವಳು ಬ್ಯಾಟ್ರಿ ಬಿಡ್ತಾಳೆ ಅಲ್ಲಿಗೆ. ವಂಡರಿಂಗ್ ವಾಟ್ ಹ್ಯಾಸ್ ಅರೌಸ್ಡ್ ಹರ್ ಹಿ ರಿಮೈನ್ಸ್ ಅನ್ಡಿಸೈಡೆಡ್ ಅಟ್ ದ ವಿಂಡೋ. ಯಾಕೆ ಇಷ್ಟೊತ್ತಲ್ಲಿ ಇದ್ದಿದ್ದಲ್ಲಿ ಇವಳು ಅಂಥೇಳಿ ಅಲ್ಲೇ ಕೂತ್ಕೊಳ್ತಾರೆ ವಿತೌಟ್ ಎನಿ ಡಿಸಿಷನ್. ಆ್ಯಂಡ್ ಈಸ್ ಥಿಂಕಿಂಗ್ ಆಫ್ ಫೆಚಿಂಗ್ ದ ಲೆಟರ್ ಟು ಸ್ಲಿಪ್ ಇಟ್ ಅಂಡರ್ ದ ಹರ್ ಡೋರ್. ತೊಗೊಂಬರ್ತಾರೆ ಲೆಟ್ರನ್ನ, ಅಟ್ಲೀಸ್ಟ್ ಎದ್ದಿರಬೇಕು. ಲೆಟ್ ಮೀ ಸ್ಲಿಪ್ ದ ಲೆಟರ್ ಅಂಡರ್ ಹರ್ ಡೋರ್, ಎಬ್ಸೋದು ಬೇಡ, ಅವಳ ಡೋರ್ ಕೆಳಗಡೆ ಇಡೋಣ ಅಂತ. ದೆನ್ ಹಿ ಹ್ಯಾಸ್ ಎ ಸ್ಲೈಟ್ ಬ್ರಷಿಂಗ್ ಗಾರ್ಮೆಂಟ್ಸ್. ಲೆಟರ್ ತೊಗೊಳ್ಳೋಕೆ ಎದ್ದೇಳೋದಕ್ಕೂ ಅವರ ರೂಮ್ ಮುಂದೆ ಹಿ ಹಿಯರ್ಸ್ ದ ಸ್ಲೈಟ್ ಬ್ರಷಿಂಗ್ ಆಫ್ ಗಾರ್ಮೆಂಟ್ಸ್. ಬಟ್ಟೆ ಸರಸರ ಶಬ್ದ ಆದಾಗ ಅನಿಸುತ್ತೆ. ಆ್ಯಂಡ್ ಇಸ್ ಅಲಾರ್ಮ್ ಬೈ ಸ್ಟೇಷಿಯಸ್ ವೀಪಿಂಗ್ ಶಿ ಪಾಸಸ್. ಅಟ್ ದ ಸೇಮ್ ಟೈಮ್ ಶಿ ವೀಪ್ಸ್. ಹತ್ಕೊಂಡು ಹೋಗ್ತದಲ್ಲ ಅವಳು, ಅಳುವ ಧ್ವನಿ ಕೇಳಿಸ್ತಾ ಇದೆ. ಹಿ ಓಪನ್ಸ್ ದ ಡೋರ್ ಆ್ಯಂಡ್ ಲೌಡ್ಲಿ ಸೇಸ್. ತಕ್ಷಣ ಬಾಗಿಲು ತೆಗಿತಾರೆ, ಜೋರಾಗಿ ಕೂಗ್ತಾರೆ, ಇಷ್ಟೇಷಿಯಾ. ಬಟ್ ರಿಸೀವ್ಸ್ ನೋ ಆನ್ಸರ್, ಉತ್ತರ ಬರಲ್ಲ. ಆ್ಯಂಡ್ ರಿಪೀಟ್ಸ್ ಲೌಡ್ಲಿ, ಇನ್ನೊಂದ್ಸರಿ ಜೋರಾಗಿ ಕೂಗ್ತಾರೆ. ಆ್ಯಂಡ್ ದರ್ ಇಸ್ ನೋ ಲೆಟರ್ ಫಾರ್ ಹರ್ ಆನ್ ದ ಮೆಂಟಲ್ ಪೀಸ್. ದರ್ ಇಸ್ ಎ ಲೆಟರ್ ಫಾರ್ ಯು ಇನ್ ದ ಮೆಂಟಲ್ ಪೀಸ್. ನೋಡೋ ಮೆಂಟಲ್ ಪೀಸ್ ಮೇಲೆ ನಿಂಗೊಂದು ಲೆಟರ್ ಇಟ್ಟಿದ್ದೀನಿ, ತಗೋದು ನನ್ನ ಕೂಗಿ ಹೇಳ್ತಾರೆ. ಬಟ್ ಗೆಟ್ಸ್ ನೋ ರೆಸ್ಪಾನ್ಸ್. ಈಗಲೂ ಉತ್ತರ ಬರಲ್ಲ. ಹಿ ವೇಟ್ಸ್ ಫಾರ್ 5 minutes. 5 ನಿಮಿಷ ಕಾಯ್ತಾರೆ. ಸ್ಟಿಲ್ ಶಿ ಡಸ್ ನಾಟ್ ರಿಟರ್ನ್. ಅವಳು ಬರಲಿಲ್ಲ. ಹಿ ಗೋಸ್ ಬ್ಯಾಕ್ ಫಾರ್ ಎ ಲೈಟ್. ತಕ್ಷಣ ಲೈಟ್ ಹತ್ತಿಸ್ತಾರೆ ಆ್ಯಂಡ್ ಪ್ರಿಪೇರ್ಸ್ ಟು ಫಾಲೋ ಹರ್. ಅವಳಿಂದನೇ ಬರ್ತಾರೆ. ಬಟ್ ಫಸ್ಟ್ ಹಿ ಲುಕ್ಸ್ ಇನ್ ಟು ಹರ್ ಬೆಡ್ರೂಮ್. ಫಸ್ಟ್ ಬೆಡ್ರೂಮ್ಗೆ ಹೋಗ್ತಾರೆ ನೋಡಲಿಕ್ಕೆ. ದೇರ್ ಆನ್ ದ ಔಟ್ಸೈಡ್ ಆಫ್ ದ ಕ್ವಿಲ್ಟ್ ಈಸ್ ದ ಇಂಪ್ರೆಷನ್ ಆಫ್ ಹರ್ ಫಾರ್ಮ್. ಅವಳು ಮಲ್ಗೇ ಇಲ್ಲ. ಕ್ವಿಲ್ಟ್ ಮೇಲೆ ಸುಮ್ಮನೆ ಮಲಗಿದ್ಲು. ಅಂದ ಕ್ವಿಲ್ಟ್, ಆ ಕ್ವಿಲ್ಟ್ ಮೇಲೆ, ಆ ಕಂಬಳಿ ಹೊದಿಕೆ ಮೇಲೆ ಸುಮ್ಮನೆ ಮುದ್ರಕೊಂಡು ಮಲಗಿದ್ಲು. ಅದು ಅವಳ ಫಾರ್ಮ್ ಹಾಗೆ ಅದೇ ಶೇಪಲ್ಲಿದೆ. ಶೋಯಿಂಗ್ ದಟ್ ದ ಬೆಡ್ ಹ್ಯಾಸ್ ನಾಟ್ ಬಿನ್ ಓಪನ್ಡ್. ಕ್ವಿಲ್ಟ್ ಮೇಲೆ ಮಲಗಿದ್ಲು, ಬೆಡ್ ಓಪನ್ ಮಾಡಿ ಮಲಗಿಲ್ಲ ಅವಳು. ಆ್ಯಂಡ್ ಮೋರ್ ಸಿಗ್ನಿಫಿಕೆಂಟ್ಲಿ ಶಿ ಹ್ಯಾಸ್ ನಾಟ್ ಟೇಕನ್ ಹರ್ ಕ್ಯಾಂಡಲ್ ಸ್ಟಿಕ್ ಡೌನ್ ಸ್ಟೇರ್ಸ್. ಕೆಳಗೆ ಬರಲಿಕ್ಕೂ ಕೂಡ ಶಿ ಹ್ಯಾಡ್ ನಾಟ್ ಟೇಕನ್ ದ ಕ್ಯಾಂಡಲ್ ಸ್ಟಿಕ್ಸ್ ವಿತ್ ಹರ್. ಕ್ಯಾಂಡಲ್ ಸ್ಟಿಕ್ನ ಇಟ್ಕೊಂಡು ಬಂದಿಲ್ಲ. ಹೀ ಈಸ್ ನಾಟ್ ಥರೋಲಿ ಅಲಾರ್ಮ್ಡ್. ಈಗ ಅವ್ರಿಗೆ ಎಚ್ಚರ ಆಗೋಯ್ತು, ಅಲರ್ಟ್ ಆಗಿಬಿಟ್ರು. ಆ್ಯಂಡ್ ಹೇಸ್ಟಿಲಿ ಪುಟ್ಟಿಂಗ್ ಆನ್ ಇಸ್ ಕ್ಲಾತ್ಸ್ ಹಿ ಡಿಸೆಂಡ್ಸ್ ದ ಫ್ರಂಟ್ ಡೋರ್ ವಿಚ್ ಹಿ ಹಿಮ್ಸೆಲ್ಫ್ ಹ್ಯಾಸ್ ಬೋಲ್ಟೆಡ್ ಆ್ಯಂಡ್ ಲಾಕ್ಡ್. ಓಡ್ ಬರ್ತಾರೆ ಬಟ್ಟೆನ ಧರಿಸ್ಕೊಂಡು ಫ್ರಂಟ್ ಡೋರ್ಗೆ. ಅವ್ರು ಮಲ್ಕೊಳ್ಳೋಕೆ ಮುಂಚೆ ಈ ಹಿಮ್ಸೆಲ್ಫ್ ಹ್ಯಾಡ್ ಬೋಲ್ಟೆಡ್ ಆ್ಯಂಡ್ ಲಾಕ್ಡ್. ಇಟ್ ಈಸ್ ದ ಅನ್ಫಾಸ್ಟೆಂಡ್ ಬಾಲ್ಟ್ ತೆಗೆದ್ಬಿಟ್ಟಿದೆ ಡೋರ್ದು. ದರ್ ಇಸ್ ನೋ ಲಾಂಗರ್ ಎನಿ ಡೌಟ್ ದಟ್ ಇಸ್ಟೇಷಿಯಾ ಹ್ಯಾಸ್ ಲೆಫ್ಟ್ ದ ಹೌಸ್ ಅಟ್ ದಿಸ್ ಮಿಡ್ ನೈಟ್ ಅವರ್. ಅನುಮಾನ ಇಲ್ಲ, ಮಧ್ಯರಾತ್ರಿ ಇಸ್ಟೇಷಿಯಾ ಮನೆ ಬಿಟ್ಟು ಹೋಗಿದ್ದಾಳೆ. ಆ್ಯಂಡ್ ಐ ಕೋಟ್ ಆ್ಯಂಡ್ ಅನ್ಕೋಟ್, ವಿದರ್ ಕುಡ್ ಶಿ ಹ್ಯಾವ್ ಗಾನ್. ಎಲ್ಲ ಹೋಗ್ತಾಳೆ ಅವಳು. ಟು ಫಾಲೋ ಹರ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಅವಳನ್ನ ಫಾಲೋ ಮಾಡೋದು ಇಂಪಾಸಿಬಲ್. ಯಾಕೆ ಅಂದ್ರೆ ಅಟ್ 11:30 ಫಂಡಿಂಗ್ ದಟ್ ಹೌಸ್ ಇಸ್ ಸೈಲೆಂಟ್ ಇಸ್ಟೇಷಿಯಾ ಲೈಟ್ಸ್ ಹರ್ ಕ್ಯಾಂಡಲ್ ಪುಟ್ಸ್ ಆನ್. ಇಟ್ ಬಿಗ್ಯಾನ್ ಟು ರೈನ್. ಮಳೆ ಬೀಳಕ್ಕೆ ಶುರುವಾಗುತ್ತೆ 11ವರೆಗೆ. ಈಗ ಇವಳೇನು ಮಾಡ್ತಾಳೆ ಅಂತ ಲೇಖಕರು ಹೇಳ್ತಾರೆ. ಫೈಂಡಿಂಗ್ ದ ಹೌಸ್ ಇಸ್ ಸೈಲೆಂಟ್. ಹೌಸ್ ಸೈಲೆಂಟ್ ಆಯ್ತಲ್ಲ, ಇಸ್ಟೇಷಿಯಾ ಲೈಟ್ಸ್ ಹರ್ ಕ್ಯಾಂಡಲ್ ಹತ್ತಿಸ್ತಾಳೆ. ಪುಟ್ಸ್ ಆನ್ ಸಮ್ ವಾರ್ಮ್ ವಾಟರ್ ರ್ಯಾಪಿಂಗ್ಸ್. ಬೆಚ್ಚಗಿರುವಂಥ ಹೊದಿಕೆಯನ್ನು ಹಾಕೊಳ್ತಾಳೆ, ಧರಿಸ್ತಾಳೆ. ಟೇಕ್ಸ್ ಹರ್ ಬ್ಯಾಗ್ ಇನ್ ಹರ್ ಹ್ಯಾಂಡ್, ಎಸ್ಟಿಂಗ್ವಿಷಸ್ ದ ಲೈಟ್. ಬ್ಯಾಗ್ ತಗೊಂಡು ಲೈಟ್ ಆಫ್ ಮಾಡಿ ಆ್ಯಂಡ್ ಡಿಸೆಂಡ್ಸ್ ದ ಸ್ಟೇರ್ ಕೇಸ್. ಮೆಟ್ಲಿಳಿದು ಬರ್ತಾಳೆ. ವೆನ್ ಶಿ ಗೆಟ್ಸ್ ಇನ್ ಟು ದ ಔಟರ್ ಏರ್ ಶಿ ಫೈಂಡ್ಸ್ ದಟ್ ಶಿ ಹ್ಯಾಸ್ ಬಿಗನ್ ಟು ರೈನ್. ಆಚೆ ಬಂದಾಗ ನೋಡ್ತಾಳೆ, ಇಟ್ ಹ್ಯಾಸ್ ಬಿಗನ್ ಟು ರೈನ್. ನೋಡಿ, ದೇವರು ಹೋಗಬೇಡ ಅಂತ ಮಳೆ ಕೊಟ್ಟಿದ್ದು. ಆ್ಯಂಡ್ ಆ್ಯಸ್ ಶಿ ಸ್ಟ್ಯಾಂಡ್ ಸಮ್ಟೈಮ್ಸ್ ವಿ ಗೋ ಅಗೇನೆಸ್ಟ್ ದ ವಿಶಸ್ ಆಫ್ ಗಾಡ್. ಇದೆ ಮ್ಯಾನ್ ಮೇಕಿಂಗ್ ಮಿಸ್ಟೇಕ್ಸ್. ಒಂದು ಕಡೆ ಡೆಸ್ಟಿನಿ, ಒಂದು ಕಡೆ ರೂಲ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಮೇಡ್ ಬೈ ದ ಸೊಸೈಟಿ ಆ್ಯಂಡ್ ದ ಸೆಲ್ಫ್ ಕಮಿಟೆಡ್ ಎರರ್ಸ್ ಆಲ್ ಟುಗೆದರ್ ಮೇಕ್ ಅವರ್ ಲೈಫ್ ಟ್ರಾಜಿಡಿ. ಆ್ಯಂಡ್ ಆ್ಯಸ್ ಶಿ ಸ್ಟ್ಯಾಂಡ್ಸ್ ಪಾಸಿಂಗ್ ಅಟ್ ದ ಡೋರ್ ಇಟ್ ಇನ್ಕ್ರೀಸಸ್. ಬಾಗಿಲು ನಿಂತಿದ್ದಾಳೆ, ಇಟ್ ಇನ್ಕ್ರೀಸಸ್. ಆಗ್ಲರ ಒಳಗಡೆ ಹೋಗ್ಬಾರ್ದಾ? ಥ್ರೆಟನಿಂಗ್ ಟು ಕಮ್ ಆನ್ ಹೆವಿಲಿ. ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಹೆವಿ ರೈನ್. But having committed herself to this line of action, there is no retreating for bad weather. No, she is already committed. ಏನಾರು ಬರಲಿ, ಬಂದಿದ್ದು ಬರಲಿ, ನಾನು though it is bad weather, I will not retreat. ನಾನು ಮತ್ತೆ ಹಿಂದಕ್ಕೆ ಹೆಜ್ಜೆ ಇಡಲ್ಲ ಅಂತ ಮುಂದುವರೆದು ಹೋಗ್ತಾಳೆ. ಈ ಒಂದು ರಿಸಿಪ್ಟ್ ಆಫ್ ಕ್ಲಿಮ್ಸ್ ಲೆಟರ್ will not have stopped her now.
ಈವನ್ ಲೆಟರ್ ಕೂಡ ಅವಳ ಕೈಗೆ ತಾತನೇ ಹೊಡ್ಬಂದು ಕೊಟ್ಟರು ಕೂಡ ಶಿ ಇಸ್ ನಾಟ್ ರೆಡಿ ಟು ಸ್ಟಾಪ್. ಶಿ ಹ್ಯಾಸ್ ಡಿಸೈಡೆಡ್ ಟು ಗೋ, ದಟ್ಸ್ ಆಲ್. ಏನಾರು ಆಗಲಿ ಬಂದಿದ್ದು ಬರಲಿ, ನಾನು ಹೋಗ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾಳೆ. ದ ಗ್ಲೂಮ್ ಆಫ್ ದ ನೈಟ್ ಈಸ್ ಫಿನರಲ್. All nature seems clothed in crape, nothing except a light which is still burning in the cottage of Susan and such. ಎಲ್ಲೂ ಏನು ಬೆಳಕಿಲ್ಲ, ನರಕದ ಥರ ಕತ್ತಲ ರಾತ್ರಿ, ಎಕ್ಸೆಪ್ಟ್ ಸಮ್ ಲೈಟ್ ಇನ್ ದ Susan and such cottage. Yesterday she opens her umbrella and goes out from the enclosure by the steps over the bank, after which she is beyond all the danger of her being pursued. ಅಂಬ್ರೆಲ್ಲಾ ಹಿಡ್ಕೊಂಡವಳು ಆಚೆಗೆ ಬಂದ್ಬಿಡ್ತಾಳೆ. ಸ್ಕರ್ಟಿಂಗ್ ದ ಪೂಲ್ ಶಿ ಫಾಲೋಸ್ ದ ಪಾತ್ ಟುವರ್ಡ್ಸ್ ರೈನ್ ಬಾರೋ, ಅಕೇಶನಲಿ ಸ್ಟಂಬಿಂಗ್ ಓವರ್ ಟ್ವಿಸ್ಟೆಡ್ ಫರ್ಸ್ ರೋಡ್ಸ್. ಕೆಲಸ ಎಡುತ್ತಾ ಎದ್ದೇಳ್ತಾ ಅವಳು ಪುಲ್ಲು ದಾಟಿ ಮುಂದಕ್ಕೆ ಬರ್ತಾಳೆ. ಟಫ್ಸ್ ಆಫ್ ರಶಸ್, ಊಸಿಂಗ್ ಲಂಪ್ಸ್ ಆಫ್ ಫ್ರೆಶಿ ಫಂಗಿ, ಗಿಡ ಮರಗಳಿಗೆಲ್ಲ ಬಟ್ಟೆ ಉಜ್ಕೊಂಡು ಓಡ್ ಬರ್ತಾಳೆ. ಶಿ ರೀಚಸ್ ರೈನ್ ಬಾರೋ ಆ್ಯಂಡ್ ಸ್ಟ್ಯಾಂಡ್ ಸ್ಟಿಲ್ ದೇ ಟು ಥಿಂಕ್. ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ. ದೇರ್ ಈಸ್ ಎ ಪರ್ಫೆಕ್ಟ್ ಹಾರ್ಮನಿ ಇನ್ ದ ಕೇರ್ಸ್ ಆಫ್ ಅವರ್ ಮೈಂಡ್ ಆ್ಯಂಡ್ ದ ಕೇರ್ಸ್ ಆಫ್ ದ ವರ್ಲ್ಡ್ ವಿತೌಟ್. ನಿಂತ್ಕೊಂಡಲ್ಲಿ ಯೋಚನೆ ಮಾಡ್ತಾಳೆ, ಏನು ಮಾಡಬೇಕೀಗ, ಮುಂದಕ್ಕೆ ಹೋಗ್ಬೇಕಾ ಹಿಂದಕ್ಕೆ ಹೋಗ್ಬೇಕಾ ಅಂತ. ದೇರ್ ಈಸ್ ಎ ಪರ್ಫೆಕ್ಟ್ ಹಾರ್ಮನಿ ಇನ್ ದ ಕೇಯಾಸ್ ದಟ್ ಈಸ್ ವಿತಿನ್ ಅವರ್ ಮೈಂಡ್ ಆ್ಯಂಡ್ ಇನ್ ದ ಎನ್ವಿರಾನ್ಮೆಂಟ್. ಅಲ್ಲಿ ಹೊರಗಡೆ ನಡೀತಾರ ಗುಡುಗು ಮಿಂಚು ಸಿಡಿಲು ಮಳೆ, ದೋಂತ ಸುರಿತಾರ ಮಳೆ, ಕೋಲಾಹಲಕ್ಕೂ ಅವಳ ಮನಸ್ಸಿನ ಒಳಗನೆಯ ಕೋಲಾಹಲಕ್ಕೂ ಒಂದು ಒಳ್ಳೆಯ ಹಾರ್ಮನಿ, ಹೊಂದಾಣಿಕೆ ಇದೆ. ಶಿ ಸಡನ್ಲಿ ರಿಕಲೆಕ್ಟ್ ದಟ್ ಶಿ ಹಾಸ್ ನಾಟ್ ಎನಫ್ ಮನಿ ಫಾರ್ ಅಂಡರ್ಟೇಕಿಂಗ್ ಎ ಲಾಂಗ್ ಜರ್ನಿ. ಸಡನ್ನಾಗಿ ಆನ್ ದ ರೈನ್ ಬಾರೋ ಶಿ ರಿಕಲೆಕ್ಟ್ ದಟ್ ಶಿ ಹ್ಯಾಸ್ ನಾಟ್ ಎನಫ್ ಮನಿ ಟು ಕಂಟಿನ್ಯೂ ಅವರ್ ಜರ್ನಿ. ದುಡ್ಡೇ ಮತ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ, ಮನೇಲಿದೆ. ಆ್ಯಂಡ್ ಸೈಜ್ ಬಿಟ್ಟರ್ಲಿ ಇನ್ ಕ್ರೌಚಸ್ ಡೌನ್. ಈಗ ಹೆಗ್ಡನ್ ಬಾರನ್ನೇ ಕೆಳಗೆ ಬಿದ್ದೋದಂಗೆ ದುಃಖದಿಂದ ಶಿ ಕ್ರೌಚಸ್ ಡೌನ್, ಕೆಳಕ್ಕೆ ಕೂತ್ಕೊಂಡ್ಬಿಡ್ತಾಳೆ ಹಂಗೆ ಕುಸ್ದು. ಶಿ ಹ್ಯಾಡ್ ನೆವರ್ ಫೆಲ್ಟ್ ಮನೀಸ್ ವ್ಯಾಲ್ಯೂ ಬಿಫೋರ್. ಮುಂಚೆ ಅವಳಿಗೆ ಶಿ ನೆವರ್ ಫೆಲ್ಟ್ ದ ವ್ಯಾಲ್ಯೂ ಆಫ್ ಮನಿ ಬಿಫೋರ್. ದುಡ್ಡಿನ ಬೆಲೆ ಅವಳಿಗೆ ಇಷ್ಟದವರೆಗೆ ಗೊತ್ತಿರಲಿಲ್ಲ. ಆಸ್ಕಿಂಗ್ ವೈಲ್ಡ್ ಟು ಗಿವ್ ಹರ್ ದ ಮನಿ ವಿತೌಟ್ ಅಲೋಯಿಂಗ್ ಹಿಮ್ ಟು ಅಕಂಪನಿ ಹರ್ ಈಸ್ ಇಂಪಾಸಿಬಲ್. ಶಿ ಮೇ ಆಸ್ಕ್ ಮನಿ, ಟೇಕ್ ಮನಿ ಫ್ರಮ್ ವೈಲ್ಡ್ ಹೊತ್ತು ತಗೋಬೋದು. ನೋ, ಇಟ್ಸ್ ಇಂಪಾಸಿಬಲ್ ಟು ಗೆಟ್ ಮನಿ ಫ್ರಮ್ ಹಿಮ್ ವಿತೌಟ್ ಅಲೋಯಿಂಗ್ ಹಿಮ್ ಟು ಅಕಂಪನಿ ಹರ್. ಅವನನ್ನು ಅವಳ ಜೊತೆ ಬರೋಕ್ಕೆ ಬಿಟ್ಟರೆ ಮಾತ್ರ ಅವ್ನು ದುಡ್ಡು ಕೊಡ್ತಾನೆ, ಇಲ್ದರೆ ಎಲ್ಲಿ ಕೊಡ್ತಾನೆ, ಅವನೇ ಕೊಡ್ತಾನೆ ಸುಮ್ಮನೆ. ಶಿ ನೋಸ್ ದಟ್ ಹಿ ಲವ್ಸ್ ಹರ್. ಯಾಕೆಂದರೆ ಹಿ ಲವ್ಸ್ ಹರ್, ಅವಳನ್ನ ಬಿಟ್ಕೊಡೋಕೆ ಅವ್ನು ರೆಡಿ ಇಲ್ಲ. But to a pride woman like her to fly as his mistress is of the nature of humiliation. But she is a woman of pride. To run away with a fellow, a past lover, being the another's wife, is really a humiliation to her. ಅವಳಿಗೆ ಅವಮಾನ ಅದು. To fly away as his mistress, ಅವನ ಮಿಸ್ಟ್ರೆಸ್ ಥರ, ಅವನು ಇಟ್ಕೊಂಡಿರೋಳ ಥರ ಓಡೋಗೋದಿದೆಯಲ್ಲ, ಅವಳಂತ ಸ್ವಾಭಿಮಾನ ಇರ್ತಕ್ಕಂಥ ಹುಡುಗಿಗೆ, ಹೆಂಗಸಿಗೆ ಅದು ಅವಮಾನ. ದುಡ್ಡಿಸ್ಕೊಂಡು ಫ್ರೆಂಡ್ಲಿಯಾಗಿ ಕೊಟ್ಟರೆ ಇದು ಮಾಡಿಕೊಡು. ಅವ್ನು ಫ್ರೆಂಡ್ಲಿಯಾಗಿ ಕೊಡೋಕ್ಕೆ ರೆಡಿ ಇಲ್ಲ. ಯಾಕೆ? ಈ ಲವ್ಸ್ ಹರ್, ಈ ವಾಂಟ್ಸ್ ಟು ಗೋ ವಿತ್ ಹರ್, ದಟ್ಸ್ ಆಲ್. ಶಿ ಪಿಟೀಸ್ ಹರ್ ಸೆಲ್ಫ್. ಈಗ ಅವಳ ಬಗ್ಗೆ ಅವಳಿಗೇನೆ ಕರುಣೆ ಬಂದ್ಬಿಡುತ್ತೆ. ಶಿ ಅಟರ್ಸ್ ವರ್ಡ್ಸ್ ಅಲೌಡ್. ಐ ಕೋಟ್ ಅಂಡ್ ಅನ್ಕೋಟ್, ಕೆನ್ ಐ ಗೋ? ಶಿ ಮೋನ್ಸ್, ಐ ಕೋಟ್ ಅಂಡ್ ಅನ್ಕೋಟ್, ಹಿ ಈಸ್ ನಾಟ್ ಗ್ರೇಟ್ ಎನಫ್ ಫಾರ್ ಮಿ ಟು ಗಿವ್ ಮೈ ಸೆಲ್ಫ್. ನಾನು ಅವನನ್ನು ಕರ್ಕೊಂಡು ಹೋಗೋಷ್ಟು ದೊಡ್ಡ ಮನುಷ್ಯ ಅಲ್ಲ. ಹಿ ಡಸ್ ನಾಟ್ ಸಫೈಸ್ ಫಾರ್ ಮೈ ಡಿಸೈರ್. ನನ್ನಲ್ಲಿರ್ತಕ್ಕಂಥ ಡಿಸೈರ್ಸ್ಗೆ ಹಿ ಈಸ್ ನಾಟ್ ಎ ಸಫಿಷಿಯೆಂಟ್ ಮ್ಯಾನ್. ಐ ಆಮ್ ಸುಪೀರಿಯರ್ ಟು ಹಿಮ್, ಐ ಆಮ್ ಬೆಟರ್ ದ್ಯಾನ್ ಹಿಮ್. ಇಫ್ ಹಿ ಹ್ಯಾಡ್ ಬೀನ್ ಎ ಸಾಲ್ ಆರ್ ಬೋನಾಪಾರ್ಟೆ, ನೆಪೋಲಿಯನ್ ಬೋನಾಪಾರ್ಟೆ, ಬಟ್ ಟು ಬ್ರೇಕ್ ಮೈ ಮ್ಯಾರೇಜ್ ಫಾರ್ ಹಿಮ್, ಅದೇನಾದ್ರು ಆಗಿರಲಿ ಆ ಸುದ್ದಿ. ಆದರೆ ನನ್ನ ಮ್ಯಾರೇಜ್ ಅವನಿಗೋಸ್ಕರ ನನ್ನ ಈ ಮದುವೆಯ ಪವಿತ್ರ ಬಂಧನನ ಮುರ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಟೂ ಫಾರ್ ಎ ಲಕ್ಸುರಿ. ತುಂಬ ಚೀಪಾಗಿರೋ ನಡವಳಿಕೆ ಅದು. ಆ ರೀತಿ ಹೋಗಿ ಎಲ್ಲರೂ ಬದುಕು ಕಟ್ಕೊಳ್ಳೋಣ, ಅದು ಬಿಟ್ಬಿಟ್ಟು ಅವ್ನು ದುಡ್ಡಿದೆ ಅಂದ್ಬಿಟ್ಟು ಅವ್ನ ಜೊತೆ ಓಡೋಗ್ಬಿಟ್ಟು ಇನ್ನೇನೋ ಬದುಕು ಕಟ್ಕೊಳ್ಳೋದಿದೆಯಲ್ಲ. ಮದುವೆ ಆಗಿರೋ ನಾನು ಡೈವರ್ಸು ತಗೊಳ್ದಲೆ. ರಿಯಲಿ ಇಟ್ ಈಸ್ ಎ ಟೂ ಚೀಪ್ ಬಿಹೇವಿಯರ್. ಆ್ಯಂಡ್ ಐ ಹ್ಯಾವ್ ನೋ ಮನಿ ಟು ಗೋ ಅಲೋನ್. ಈ ಕಡೆ ಆ ಥರ, ಆ ಕಡೆ ಅವನದು ಇದು ಮಾಡೋಣ ಅಂದರೆ, ಈ ಕಡೆ ನೋ ಮನಿ ಟು ಗೋ ಅಲೋನ್, ಒಂಟೆ ಹೋಗಿ ದುಡ್ಡಿಲ್ಲ. ಆ್ಯಂಡ್ ಇಫ್ ಐ ಕುಡ್ ವಾಟ್ ಕಂಫರ್ಟ್ ಮೀ? ಐ ಮಸ್ಟ್ ಡ್ರ್ಯಾಗ್ ಆನ್ ನೆಕ್ಸ್ಟ್ ಇಯರ್. ಓಕೆ, ನಾನು ಹೋಗಲ್ಲ ಅಂದರೆ ಏನು ಮಾಡ್ಬೋದು? ಐ ಹ್ಯಾವ್ ಟು ಡ್ರ್ಯಾಗ್ ಆನ್ ಫಾರ್ ನೆಕ್ಸ್ಟ್ ಇಯರ್. ಇನ್ನೊಂದು ವರ್ಷ ಕಾಯಬೇಕು ದುಡ್ಡು ಎಲ್ಲ ಸಂಗ್ರಹಿಸೋರಿಗೆ. ಆಸ್ ಐ ಹ್ಯಾವ್ ಡ್ರ್ಯಾಗ್ಡ್ ಆನ್ ದಿಸ್ ಇಯರ್. ಒಂದು ವರ್ಷದಿಂದ ಕಾಯ್ತಾ ಇದ್ದೀನಿ ಕ್ಲೀಮ್ ನಮ್ಮ ಮದುವೆ ಆಗಿ ಹೋಗ್ಬೇಕು ಪ್ಯಾರಿಸ್ಗೆ ಅಂತ. ಆಗಿಲ್ಲ, ಇನ್ನೊಂದು ವರ್ಷ ಕಾಯಬೇಕು. ಆ್ಯಂಡ್ ದ ಇಯರ್ ಆಫ್ಟರ್ ದಟ್ ಆಸ್ ಬಿಫೋರ್, ಮತ್ತೆ ಇನ್ನೊಂದು ವರ್ಷ ಬರುತ್ತೆ, ಮತ್ತಿನ್ನೇನೋ ಪ್ರಾಬ್ಲಮ್ಮು. ಇಟ್ ಗೋಸ್ ಆನ್ ಲೈಕ್ ದಿಸ್, ವೇಟಿಂಗ್ ಆ್ಯಂಡ್ ವೇಟಿಂಗ್.
ಹೌ ಹ್ಯಾವ್ ಐ ಟ್ರೈಡ್ ಟು ಬಿ ಎ ಸ್ಪ್ಲೆಂಡೆಡ್ ವುಮನ್. ನನ್ನ ಜೀವನ ಪೂರ್ತಿ ಹೌ ಹ್ಯಾವ್ ಐ ಟ್ರೈಡ್ ಟು ಬಿ ಸ್ಪ್ಲೆಂಡೆಡ್ ವುಮನ್. ಒಂದು ಒಳ್ಳೆಯ ಜೆಂಟಲ್ ವುಮನ್, ಸ್ಪ್ಲೆಂಡೆಡ್ ವುಮನ್, ಅದ್ಭುತವಾದ ವುಮನ್ ಹಾಕಿ ಎಷ್ಟು ಕಷ್ಟಪಟ್ಟಿದೆ ಜೀವನದಲ್ಲಿ. ಆ್ಯಂಡ್ ಹೌ ಡೆಸ್ಟಿನಿ ಹ್ಯಾಸ್ ಬಿನ್ ಅಗೇನೆಸ್ಟ್ ಮೀ. ನನ್ನ ಹಣೆ ಬರ, ನನ್ನ ವಿಧಿ ಹೇಗೆ ನನ್ನ ವಿರುದ್ಧ ನಿಂತುಬಿಟ್ಟಿದೆ. ಐ ಡಿ ನಾಟ್ ಡಿಸರ್ವ್ ಮೈ ಲಾಟ್. ನಾನು ಈ ಕಷ್ಟನ ಐ ಡೋಂಟ್ ಡಿಸರ್ವ್ ದಿಸ್ ಲಾಟ್. ಈ ಕಷ್ಟಕ್ಕೆ ನಾನು ಯೋಗ್ಯಳಲ್ಲ. ದಿಸ್ ಈಸ್ ನಾಟ್ ಫಾರ್ ಮೀ. ಶಿ ಕ್ರೈಸ್ ಇನ್ ಎ ಫ್ರೆನ್ಸಿ ಆಫ್ ಬಿಟ್ಟರ್ ರಿವೋಲ್ಟ್. ಕೋಪ ಬಂದ್ಬಿಡುತ್ತೆ, ವಿಧಿ ಮೇಲೆ ಕೋಪ ಬರುತ್ತೆ. ಶಿ ಈಸ್ ಇನ್ ಎ ಫ್ರೆನ್ಸಿ ಆಫ್ ಬಿಟ್ಟರ್ ರಿವೋಲ್ಟ್. ಏನು ಮಾಡ್ಕೊತೆ ವಿಧಿ, ಹಣೆ ಬರ ನೋಡ್ತೀನಿ ನಾನನ್ನೇ ಅಂತ ರೆಬಲ್ ಆಗಿಬಿಡ್ತಾಳೆ. ಓ ಐ ಕುಡ್ ದ ಕ್ರಿಯಲ್ಟಿ ಆಫ್ ಪುಟ್ಟಿಂಗ್ ಮೀ ಇನ್ ಟು ದಿಸ್ ಇಲ್ ಕನ್ಸೀವ್ಡ್ ವರ್ಲ್ಡ್. ಈ ಕೆಟ್ಟ ಪ್ರಪಂಚದೊಳಗಡೆ ನನ್ನನ್ನು ಇಡುವಂಥ ಈ ಒಂದು ಕ್ರೌರ್ಯ ಇದೆಯಲ್ಲ, ಓ ಹಣೆ ಬರವೇ. ಐ ವಾಸ್ ಕೇಪಬಲ್ ಆಫ್ ಮಚ್. ನಾನು ಇದಕ್ಕಿಂತ ಉತ್ತಮವಾಗಿರೋದಕ್ಕೆ, ಹೆಚ್ಚಿನದಕ್ಕೆ ನನಗೆ ಸಾಮರ್ಥ್ಯ ಇತ್ತು. ಬಟ್ ಐ ಹ್ಯಾವ್ ಬಿನ್ ಇಂಜರ್ಡ್. ನನಗೆಲ್ಲರೂ ಗಾಯ ಮಾಡಿಬಿಟ್ರಿ, ಘಾಸಿ ಮಾಡಿಬಿಟ್ರಿ. ಆ್ಯಂಡ್ ಬ್ಲೈಟೆಡ್, ನಾನು ಕಳಂಕಿತಳಾದೆ. ಕ್ರಶ್ಡ್, ನಾಶ ಮಾಡಿಬಿಟ್ರಿ. ಬೈ ಥಿಂಗ್ಸ್ ಬಿಯಾಂಡ್ ಮೈ ಕಂಟ್ರೋಲ್. ನನ್ನಿಂದಾಗಲ್ಲ, ಬೈ ಥಿಂಗ್ಸ್ ಬಿಯಾಂಡ್ ಮೈ ಕಂಟ್ರೋಲ್. ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಾಗದಿರೋಂಥ ಬೇರೆಯವರು, ಇತರ ವಿಚಾರಗಳಿಂದ, ಇತರ ಜನರಿಂದ, ಇತರ ವಿಷಯಗಳಿಂದ ನನ್ನ ಜೀವನ ಹಾಳಾಯಿತು. ನನ್ನಿಂದ ಹಾಳಾಗಿಲ್ಲ ಜೀವನ. ನನ್ನಿಂದ ಹಾಳಾಗೋದನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಬಲ್ಲ ಅವಳಾಗಿದ್ದೆ. ಬೈ ದ ಥಿಂಗ್ಸ್ ದಟ್ ಬಿಯಾಂಡ್ ಮೈ ಕಂಟ್ರೋಲ್. ಹೌ ಹಾರ್ಡ್ ಇಟ್ ಈಸ್ ಆಫ್ ಹೆವನ್ ಟು ಡಿವೈಸ್ ಸಚ್ ಟಾರ್ಚರ್ಸ್ ಫಾರ್ ಮೀ. ಓ ದೇವರೇ, ಎಂತೆಂಥ ಟಾರ್ಚರ್ನ ನನಗೆ ಪ್ಲ್ಯಾನ್ ಮಾಡಿ ಇಟ್ಟಿದ್ಯಾ ನೀನು. ಹೂ ಹ್ಯಾವ್ ಡನ್ ನೋ ಹಾರ್ಮ್ ಟು ಹೆವನ್ ಅಟ್ ಆಲ್. ವಾಟ್ ಹ್ಯಾವ್ ಐ ಡನ್ ಟು ಯು ಹೆವನ್? ಐ ಹ್ಯಾವೆಂಟ್ ಡನ್ ನೋ ಹಾರ್ಮ್ ಟು ಯು ಹೆವನ್. ದೇವರೇ, ನಾನು ನಿನಗೆ ಏನೂ ತೊಂದರೆ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ. ಯಾಕೆ ನನಗೆ ಈ ಥರ ಕೊಟ್ಟು? ಈಗ ಜನ್ಮದ ಜೋಡಿ ಸಿನಿಮಾದ ಶಿಲ್ಪಾ ಶೆಟ್ಟಿನೇ ಹೇಳ್ತಾಳೆ ನೋಡಿ ಹಾಡು, ಕೋಪಗೊಂಡು, ಓ ದೇವರೇ ನಿನ್ನ ಮಣ್ಕಾಯಾಗ, ನಿನ್ನ ಎಕ್ಕಟ್ಟಾಗ, ಆ ಒಂದು ಮನಸ್ಥಿತಿಲಿ ಇದ್ದಾಳೆ ಇವಳು. ಅಷ್ಟೇನೆ ತೀವ್ರ ಹತಾಶೆಗೆ ಏನು ಮಾಡ್ದೆ ತಪ್ಪಿಲ್ದಲ್ಲ ಹಿಂಗೆ ಇದೆಲ್ಲ ಕಷ್ಟ ಅನುಭವಿಸಿದ್ಯಲ್ಲ. ಯಾರ್ದೋ ತಪ್ಪುಗಳಿಗೆ ನಾವು ಶಿಕ್ಷೆಯನ್ನು ಅನುಭವಿಸ್ತಾ ಹೋಗೋದು, ಯಾರ್ದೋ ಅವಿವೇಕಕ್ಕೆ, ಯಾರ್ದೋ ಅಜ್ಞಾನಕ್ಕೆ, ಯಾರ್ದೋ ಮೂರ್ತತನಕ್ಕೆ ನಾವು ಇನ್ನೊಬ್ಬರು ಶಿಕ್ಷೆ ಅನುಭವಿಸ್ತಾ ಹೋಗೋದು, ಏನೂ ತಪ್ಪಿಲ್ದಲೆ. ಆಗ ಈ ಕೋಪ ಉಕ್ಕಿ ಬರುತ್ತೆ. ಅಲ್ಲೂ ಹಂಗೆ ಬೈತಾಳು, ಓ ದೇವರೇ ನಿನ್ನ ಮನ್ಕಾಯಾಗ, ನಿನ್ನ ಎಕ್ಕಟ್ಟಾಗ, ಎಲ್ಲಿದ್ದೀಯಾ, ಏನು ಮಾಡ್ತಿದ್ದೀಯಾ ಅಂತ. ಆ ಥರ ಇವಳು ಕೇಳ್ತಾಳೆ ದೇವ್ರಿಗೆ, ನನ್ನನ್ನು ಎಂಥ ಟಾರ್ಚರ್ ಕೊಟ್ಟು ಡಿಸೈನ್ ಮಾಡಿದ್ದೀಯಾ ನೀನು ನನ್ನಂತೊಳಗೆ. ಇಷ್ಟು ಚೆನ್ನಾಗಿ ಹುಟ್ಟಿಸ್ಬಿಟ್ಟು ನನ್ನನ್ನು ಎಲ್ಲ ಕೊಟ್ಬಿಟ್ಟು ಯಾವ ಜಾಗದಲ್ಲಿ ಇಲ್ಲಿ ಕನ್ಸಿಡ್ ವರ್ಲ್ಡಲ್ಲಿ ನಾನು ತೊಗೊಂಡೋಗಿ ಬಿಸಾಕಿದ್ಯಾ ನೋಡು ನೀನು. ನಿನಗೆ ಟಾರ್ಚರ್ ಕೊಡೋಕ್ಕೆ ಬಿಸಾಕಿದ್ಯಾ. ನಾನು ನಿನ್ಗೆ ಏನನ್ನೇ ಮಾಡಿದ್ದೀನಿ ನಾನು. ದ ಡಿಸ್ಟೆಂಟ್ ಲೈಟ್ ವಿಚ್ Anastasia had curiously observed in leaving the house comes from the cottage window of Susan and such. ಅವಳು ಅನ್ಕೊಂಬಿಟ್ಲು, ಆ ಲೈಟು ಇವಂದು ವೈಲ್ಡ್ ಇವ್ದು ಅನ್ಕೊಂಬಿಟ್ಲು. ಪಾಪ once again the ರೋಲ್ ಆಫ್ ಫೇಟ್. ಅದು ಬಂದಿದ್ದು ಕ್ವೈಟ್ ನಿನ್ನಿಂದ ಅಲ್ಲ, ಕಾಟೇಜ್ ಆಫ್ ಸೂಸನ್ ಅನ್ಸಚ್. ಯಾಕೆ ಅಲ್ಲಿ ಬೆಟ್ಟಗಳು ಅದಕ್ಕೆ ಮುಂಚೆನೇ ಬಿಗಿನಿಂಗ್ ಆಫ್ ದ ನಾವೆಲ್ಲೇ ಹಾಡಿ ಕೊಡ್ತಾರೆ, ಬೆಟ್ಟಗಳು ಸರಮಾಲೆ ಸುರುಳಿ ಇಲ್ಲಿದ್ದವ್ರು ಆ ಕಡೆ ಕಾಣಲ್ಲ, ಜಸ್ಟ್ ಹಾಫ್ ಎ ಫರ್ಲಾಂಗ್ ಡಿಸ್ಟೆನ್ಸ್. ಅದು ರಸ್ತೆ ನೀವು ನೋಡೋಕೆ ಹೋದರೆ ಈ ಕಡೆದು ಆ ಕಡೆ ಕಾಣಲ್ಲ. ನೀವು ಕಾಲ್ದಾರಿಲಿ ಅಲ್ಲಿ ನಡೆದಾಡಿರೋರು ಬರಿಗಾಲಲ್ಲಿ ಕೂಡ ಕತ್ಲತ್ತಲ್ಲಿ ನಡೀತಾರೆ ಅಂತ ಇಷ್ಟೇಷ್ಯಾ ಥರದವರು, ಆದರೆ ಬೇರೆಯವ್ರಿಗೆ ಆಗಲ್ಲ ಅಂತ. ಅವಳು ನೋಡಿದ್ದು ಅಲ್ಲಿ ಸೂಸನ್ ಅನ್ಸಚ್ ದ ಲೈಟ್. ವಾಟ್ Anastasia ಡಿಡ್ ನಾಟ್ ಡಿವೈನ್ ವಾಸ್ ದ ಆಕ್ಯುಪೇಷನ್ ಆಫ್ ದ ವುಮನ್ ವಿತ್ ಇನ್ ಅಟ್ ದಟ್ ಮೂಮೆಂಟ್. ಅವಳಿಗೆ ಏನೋ ಗೊತ್ತಾಗಿಲ್ಲ ಅಂದರೆ ಆ ವಾಟ್ ಆಕ್ಯುಪೇಷನ್ ಶಿ ಈಸ್ ಡೂಯಿಂಗ್, ಒಳಗಡೆ ಅವಳು ಏನು ಮಾಡ್ತಿದ್ದಾಳೆ ಅಂತ Anastasia ಗಮನಿಸೋಕ್ಕಾಗಲಿಲ್ಲ. ಸೂಸನ್ ಸೈಟ್ ಆಫ್ ಹರ್ ಪಾಸಿಂಗ್ ಫಿಗರ್ ಎರ್ಲಿಯರ್ ಇನ್ ದ ಈವ್ನಿಂಗ್, ನಾಟ್ 5 minutes ಆಫ್ಟರ್ ದ ಸಿಕ್ ಬಾಯ್ಸ್ ಎಕ್ಸ್ಕ್ಲಮೇಷನ್, ಮದರ್ ಐ ಡೂ ಫೀಲ್ ಸೋ ಬ್ಯಾಡ್. ಈವ್ನಿಂಗಲ್ಲಿ ವಾಕ್ ಮಾಡುವಾಗ ಸೂಸನ್ ಅನ್ಸಚ್ ಅಬ್ಸರ್ವ್ಡ್ Anastasia ವೈ ಆ್ಯಂಡ್ ವೆನ್ ಶಿ ಪಾಸ್ಟ್ ಆಫ್ ಇನ್ ಫ್ರಂಟ್ ಆಫ್ ಹರ್ ಹಟ್, ಅವಳ ಮಗ ಕೂಗಿದ್ದ ನಿದ್ದೆಯಲ್ಲಿ, ಮದರ್ ಐ ಡೂ ಫೀಲ್ ಸೋ ಬ್ಯಾಡ್. ಒಂದ್ಸಗೇನು ಕೋಇನ್ಸಿಡೆನ್ಸ್, ಅಮ್ಮ ನನಗಿನ್ನೂ ಹುಷಾರು ತಪ್ಪಿದೆ ಜಾಸ್ತಿ ಅಂತ ಹೇಳ್ತಾನೆ. ಪರ್ಸೆಡೆಡ್ ಹರ್ ಅನ್ ಐವಿಲ್ ಇನ್ಫ್ಲೂಯೆನ್ಸ್ ಸಟನ್ಲಿ ಎಕ್ಸಸೈಸ್ ಬೈ Anastasia ಪ್ರಾಪಿಂಗ್ ಪುಟಿ. ಅವಳಿಗೆ ಈಗಾಗಲೇ ಅನ್ಸಚ್ಚು ಒಂದ್ಸರಿ Anastasiaಗೆ ತೋಳಲ್ಲಿ ಚುಚ್ಚಿಬಿಟ್ಟಿದ್ಲು, ಬ್ಲಡ್ ಬರ್ಸ್ಬಿಟ್ಟಿದ್ಲು ಅವಳು ವಿಚ್ ಅಂತ. ಓ ಇವಳು ಮುಂದೆ ನಮ್ಮ ಮನೆ ಮುಂದೆ ಹೋಗಿದ್ದಕ್ಕೆ ಶಿ ಹ್ಯಾಡ್ ಇನ್ಫ್ಲೂಯೆನ್ಸ್ಡ್ ಸಮ್ ಎವಿಲಿಟಿ ಅಂದ್ಬಿಟ್ಟು ಅವಳು ಅದಕ್ಕೆ ಕಂಪನ್ಸೇಟ್ ಮಾಡೋಕ್ಕೆ ಒಂದು ಪ್ರಯೋಗ ಮಾಡ್ತಾಳೆ ಈಗ. ಟು ಕೌಂಟರ್ ಆಕ್ಟ್ ದ ಮ್ಯಾಲೈನ್ ಸ್ಪೆಲ್ ವಿಚ್ ಶಿ ಇಮ್ಯಾಜಿನ್ ಪೂರ್ Anastasia ಟು ಬಿ ವರ್ಕಿಂಗ್, ದ ಬಾಯ್ಸ್ ಮದರ್ ಬ್ಯುಸಿಡ್ ಹರ್ಸೆಲ್ಫ್ ವಿತ್ ಎ ಗಾಸ್ಟ್ಲಿ ಇನ್ವೆನ್ಷನ್ ಆಫ್ ಸೂಪರ್ಟಿಷನ್. ಯಾವುದೋ ಒಂದು ಮಂತ್ರದ ಕೆಲಸವನ್ನು ಅಲ್ಲಿ ಮಾಡ್ತಾ ಕೂತ್ಕೋತಾಳೆ. ಟು ಮಿನಿಮೈಸ್ ದ ಎಫೆಕ್ಟ್ ಆಫ್ ಮೆಲೈನ್ ಸ್ಪೆಲ್. Anastasia ಮಂತ್ರ ಮಾಡಿದ್ದಾಳೆ ಅಂದ್ಬಿಟ್ಟು, ಮಾಟ ಮಾಡಿಸಿದ್ದಾಳೆ ಅಂತ, ಅದರ ಪರಿಣಾಮನ ಕಡಿಮೆ ಮಾಡಲಿಕ್ಕೆ. ಆ್ಯಂಡ್ ಟು ಬ್ರಿಂಗ್ ಅ ಪವರ್ಲೆಸ್ನೆಸ್, ಅಟ್ರಫಿ ಆ್ಯಂಡ್ ಅನಿಲೇಷನ್ ಆನ್ ಎನಿ ಹ್ಯೂಮನ್ ಬೀಯಿಂಗ್ ಅಗೇನ್ಸ್ಟ್ whom it is directed.
ಯಾರಿಗೆ ವಿರುದ್ಧ ಅದನ್ನು ಮಾಡ್ತಾರೆ ಅವರಿಗೆ ಇದು ಖಂಡಿತ ಪರಿಣಾಮ ಬೀರುತ್ತೆ. ಇಟ್ಸ್ ಎ ಪ್ರಾಕ್ಟೀಸ್ ವೆಲ್ ನೋನ್ ಆನ್ ಎಗ್ಡನ್ ಹೀತ್. ಇದೊಂದು ಪ್ರಾಕ್ಟೀಸ್ ಎಗ್ಡನ್ ಹೀತಲ್ಲಿ ಅಟ್ ದಟ್ ಡೇಟ್, ಅದು ಡೇಟ್ ಯಾವಾಗಿಂದ ಅಂತ ಗೊತ್ತಿಲ್ಲ, ಬಟ್ ಒನ್ ದಟ್ ಈಸ್ ನಾಟ್ ಕ್ವೈಟ್ ಎಕ್ಸ್ಟಿಂಕ್ಟ್ ಅಟ್ ದ ಪ್ರೆಸೆಂಟ್ ಡೇ. ಅದು ಯಾವ ಶತಮಾನದಲ್ಲಿ ಶುರುವಾಗಿತ್ತು ಆದರೆ ಇವತ್ತಿಗೂ ಕೂಡ ಅದು ಯಾವ ಆಧುನಿಕತೆ ಬಂದರೂ ಕೂಡ ಅಲ್ಲಿ ಅದು ಮುಂದುವರ್ಕೊಂಡು ಬಂದಿದೆ. ಶಿ ಆಸ್ ಜಾನಿ ಶಿ ನೋಟಿಸ್ಡ್ ವಾಟ್ ವಿಸ್ಟೇಷಿಯಾ ವಾಸ್ ವೇರಿಂಗ್ ಬಿಸೈಡ್ಸ್ ದ ಡಾರ್ಕ್ ಡ್ರೆಸ್. ಆ ಡಾರ್ಕ್ ಡ್ರೆಸ್ ಜೊತೆಗೆ ಏನು ಹಾಕ್ಕೊಂಡಿದ್ದೆ ಹೇಳು ಅಂದಾಗ ದ ಬಾಯ್ ಸೇಸ್ ಎ ರೆಡ್ ರಿಬ್ಬನ್ ರೌಂಡ್ ಹರ್ ನೆಕ್ ಆ್ಯಂಡ್ ಸ್ಯಾಂಡಲ್ ಶೂಸ್. ಶಿ ಪ್ರಿಪೇರ್ಸ್ ಎ ವ್ಯಾಕ್ಸ್ ಇಮೇಜ್ ಆಫ್ ಎ ವುಮನ್ and ties the narrowest red ribbon round the neck of the image and blackens the feet of the image to the extent presumably covered by shoes. ಒಂದು ರೆಡ್ ರಿಬ್ಬನನ್ನು ಕೊತ್ತಿಗೆ ಕಟ್ತಾಳೆ, ಒಂದು ಇಮೇಜ್ ವ್ಯಾಕ್ಸ್ ಇಮೇಜ್ ಮಾಡ್ತಾಳೆ ವಿಸ್ಟೇಷಿಯಾ. ಅದನ್ನು ಕೆಂಪುದು ಬಟ್ಟೆನೂ ಹಾಕಿ ಅದಕ್ಕೆ ಕೆಂಪು ಬಣ್ಣದ ದಾರನೂ ಕಟ್ಟಿ ಶೂನು ಕೂಡ ಹಾಕ್ತಾಳೆ. ಅದಕ್ಕೆ ಶೂ ಥರ ಪ್ರಿಸಮೇಬ್ಲಿ ಕವರ್ಡ್ ಶೂಸ್ ಮಾಡಲಿಕ್ಕೆ ಇನ್ಸ್ಟೆಪ್ ಆಫ್ ದ ಈಚ್ ಫುಟ್ ಮಾರ್ಕೆಡ್ ಕ್ರಾಸ್ ಲೈನ್ಸ್ ಹಾಕಿ ಇನ್ಸ್ಟೆಪ್ ಆಫ್ ದ ಫುಟ್ಟನ್ನು ತೋರಿಸ್ತಾಳೆ. ಇನ್ ದ ಶೇಪ್ ಟೇಕನ್ ಬೈ ದ ಸ್ಯಾಂಡಲ್ ಸ್ಟ್ರಿಂಗ್ಸ್ ಆಫ್ ದೋಸ್ ಡೇಸ್. ಫೈನಲಿ she ties a bit of black thread round the upper part of the head. Upper part of the head ಗೆ ಒಂದು ಬ್ಲ್ಯಾಕ್ ಥ್ರೆಡ್ ಕಟ್ತಾಳೆ in faint resemblance to a snood worn for confining her hair. ಈ ಕೂದಲನ್ನು ಕಟ್ಟೋದಕ್ಕೆ ವಿಸ್ಟೇಷಿಯಾ ಬಳಸ್ತಿದ್ದ ರೀತಿಯಲ್ಲೇ ಒಂದು ಇದನ್ನು ಕಟ್ತಾಳೆ ಅವಳು. ಆಫ್ಟರ್ ಪರ್ಫಾರ್ಮಿಂಗ್ ಎ ಟ್ರೆಡಿಷನಲ್ ರಿಚುವಲ್, ಏನೇನೋ ಮಂತ್ರ ತುಂಬ ಇದೆ, ಅದು ತುಂಬ ಇದೆ, 4-5 ಪೇಜ್ ಆಗುತ್ತೆ, ನೀವು ಓದ್ಕೊಳ್ಳಿ ಅದನ್ನು. ಏನೇನೋ ಮಂತ್ರ ಎಲ್ಲ ಹೇಳಿ ರಿಚುವಲ್ಸ್ ಎಲ್ಲ ಮಾಡಿ ಕೊನೆಗೆ ಶಿ ಹೋಲ್ಡ್ಸ್ ದ ಇಮೇಜ್ ವಿತ್ ದ ಟಾಂಗ್ಸ್. ಒಂದು ಟಾಂಗ್ ಹಿಡ್ಕೊಂಡು ಅದರ ಟಾಂಗಲ್ಲಿ ಕಬ್ಬಿಣದ ಒಂದು ಇದರಲ್ಲಿ ಇಕ್ಕಳದಲ್ಲಿ ಅದನ್ನು ಅವಳು ಮರ್ಮರಿಂಗ್ ಸಮ್ ವರ್ಡ್ಸ್ ಏನೋ ಗುಣಗ್ತಾ ಮಂತ್ರ ಗುಣಗ್ತಾ ಬೆಂಕಿಗೆ ಹಿಡಿತಾಳೆ. ಆ್ಯಸ್ ದ ವ್ಯಾಕ್ಸ್ ಡ್ರಾಪ್ಸ್ ಇನ್ ಟು ದ ಏರ್ ಫೈರ್ ಎ ಲಾಂಗ್ ಫ್ಲೇಮ್ ಅರೈಸಸ್ ಆ್ಯಂಡ್ ಈಟ್ಸ್ ದ ಫಿಗರ್. ಹಾಗೆ ವ್ಯಾಕ್ಸ್ ಕರಗ್ತಾ ಬೆಂಕಿ ಜ್ವಾಲೆ ಮೇಲಕ್ಕೆ ಎದ್ದು ಇಟ್ ಈಟ್ಸ್ ಆಫ್ ದ ಫಿಗರ್. ಆ ಪೂರ್ತಿ ಬೊಂಬೆನ ಅದು ಆಹುತಿ ತೊಗೊಂಡ್ಬಿಡುತ್ತೆ ಬೆಂಕಿ. ಇವೆಲ್ಲ ನಂಬಬೇಕಾ ಬಿಡಬೇಕಾ ಅಂತ ಗೊತ್ತಾಗಲ್ಲ. ನೆಕ್ಸ್ಟ್ ನೋಡೋಣ. ಈಗ ವಿಸ್ಟೇಷಿಯಾ ಇಮೇಜನ್ನು ಮಾಡಿ ಅವಳು ಒಂದು ಮಾಟದ ಪ್ರಯೋಗವನ್ನು ಮಾಡಿಬಿಟ್ಲು. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಸೆಷನ್. ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ or doubt, post in the comment box. Take care. Bye.